ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇವನಹಳ್ಳಿ ಕೃಷಿ ಭೂಮಿ ಸ್ವಾಧೀನಕ್ಕೆ ರೈತರ ವಿರೋಧ ಹಿನ್ನೆಲೆಯಲ್ಲಿ ಗ್ರೀನ್ ಬೆಲ್ಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ. ಏರೋಸ್ಪೇಸ್ಗೆ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಒಟ್ಟು 1777 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದೆ. ಈಗ ಅದರಲ್ಲಿ ಕೆಲವೊಂದಿಷ್ಟು ವಿರೋಧ ಇದೆ. ಕೆಲವು ರೈತರು ಭೂ ಸ್ವಾಧೀನದ ಪರವಾಗಿದ್ದಾರೆ, ಕೆಲವು ರೈತರು ಭೂ ಸ್ವಾಧೀನದ ವಿರುದ್ಧವಾಗಿದ್ದಾರೆ. ಈಗ ಅಲ್ಲಿ ಏರೋಸ್ಪೇಸ್ ಪಾರ್ಕ್ ಅನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಮತ್ತು ಡಿಫೆನ್ಸ್ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ಈಗ 500 ಎಕರೆ ಭೂ ಸ್ವಾಧೀನದಿಂದ ಸರ್ಕಾರ ಕೈಬಿಟ್ಟಿದೆ. ಜಮೀನು ಡಿನೋಟಿಫೈ ಆದರೆ ಮುಂದೆ ಕಾನೂನು ಸಂಕಷ್ಟದ ಆತಂಕ ಶುರುವಾಗಿದೆ. ಮತ್ತೊಂದೆಡೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದಂಥ ಆರೋಪ, ಒತ್ತಡಕ್ಕೆ ಮಣಿದು ಭೂ ಸ್ವಾಧೀನವನ್ನು ಕೈಬಿಡಲಾಗಿತ್ತು ಅನ್ನುವಂಥ ಆರೋಪ ಇದೆ. ಹೀಗಾಗಿ ಎಚ್ಚರಿಕೆಯನ್ನು ಹೆಜ್ಜೆ ಇಡೋಕೆ ಸಿದ್ದರಾಮಯ್ಯನವರು ಮುಂದೆ ಹೋಗಿದ್ದಾರೆ. ನೋಡಿ, ನಿನ್ನೆ ಕೂಡ ಕೆಲ ರೈತರು ಸಂಘಟನೆಯವರು ಏನಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದರು. 449 ಎಕರೆ ನಾವು ಕೊಡೋಕೆ ರೆಡಿ ಇದ್ದೀವಿ, ಈಗಿನ ಮಾರ್ಕೆಟ್ಗೆ ನೀವು ನಮಗೆ ದುಡ್ಡು ಕೊಡಿ ಅಂತೇಳಿ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಆದರೆ ಕೆಲವು ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದ ದೊಡ್ಡ ವಾಸನೆ ಬರ್ತಾ ಇದೆ. ಯಾಕಂದರೆ ಇಲ್ಲಿ ಭೂಮಿ ಕೊಡೋಕ್ಕೆ ಮುಂದಾಗಿರುವಂಥ ರೈತರು ಎಲ್ಲ ಸಣ್ಣ ಸಣ್ಣ ಹಿಡುವಳಿದಾರರು. 1 ಎಕರೆ 2 ಎಕರೆ 3 ಎಕರೆ ಯಾರು ದೊಡ್ಡ ದೊಡ್ಡ ಆಸ್ತಿ ಇರುವಂಥವ್ರು ಅಲ್ಲ. ಹಾಗಾಗಿನೇ ಈಗಾಗಲೇ ಕೆಲವೊಂದಿಷ್ಟು ಈ ರಿಯಲ್ ಎಸ್ಟೇಟ್ ಕುಳಗಳು ಅಥವಾ ದಲ್ಲಾಳಿಗಳು ಏಜೆಂಟ್ಗಳನ್ನಿದಾರಲ್ಲ, ಕರಾರು ಒಪ್ಪಂದ ಮಾಡ್ಕೊಂಡಿದ್ದಾರಂತೆ. ಅಂದರೆ ಈಗ ಸರ್ಕಾರ ಈ ಭೂಮಿಯನ್ನು ಕೊಂಡುಕೊಳ್ಳಕ್ಕೆ ಮುಂದಾದರೆ ಅಧಿಕೃತವಾಗಿ 4 ಕೋಟಿ 3 ಕೋಟಿ ಒಂದೊಂದು ಎಕರೆಗೆ ಬರುತ್ತೆ ಈಗಿನ ಮಾರ್ಕೆಟ್ ರೇಟು. ಹಾಗಾಗಿನೇ ಸಣ್ಣ ಸಣ್ಣ ರೈತರಿಗೆ ಈಗಾಗಲೇ ಅವ್ರಿಗೆ ಇಷ್ಟು ಹಣ ಕೊಟ್ಟು ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಅವ್ರಿಗೆ ಕಡಿವಾಣ ಹಾಕಲಿಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು.